Hi, hello friends, welcome back to my channel Bhavya's vlog. After so many long days, I have restarted my vlogs. ತುಂಬ ದಿನ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ನನ್ನ ಮೊಬೈಲ್ ಒಡೆದೋಗಿ ಕ್ಯಾಮ್ರಾ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ವಿತೌಟ್ ಕ್ಯಾಮ್ರಾ ಸಪೋರ್ಟ್ ಇರಲಿಲ್ಲ. ಸೊ ಹಾಗಾಗಿ ನನ್ನ ವ್ಲಾಗ್ಸ್ಗಳನ್ನ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಬರ್ತಾಯಿತ್ತು, ಒಳ್ಳೊಳ್ಳೆ ಕಂಟೆಂಟ್ ಇತ್ತು, ಏನಕ್ಕೆ ಸ್ಟಾಪ್ ಮಾಡಿದೆ ಅಂತ ಅಂದ್ಬಿಟ್ಟು. ಅದೇ ನನ್ನ ರೀಸನ್ ಬಂದಿದೆ, ನೆನ್ನೆ ಕ್ಯಾಮ್ರಾ ಸರಿ ಇರಲಿಲ್ಲ ನನ್ನ ಮೊಬೈಲ್ದು. ಸೊ ಹಾಗಾಗಿ ಕ್ಲಾರಿಟಿ ಇರ್ತಾ ಇರಲಿಲ್ಲ. ಟ್ರಸ್ಟ್ ಮೀ, ಇವತ್ತು 4 ಗಂಟೆಗೆ ಎದ್ದಿದ್ದೀನಿ ನಾನು. ತುಂಬ ಅಂದರೆ ತುಂಬ ಕೋಲ್ಡ್ ಇದೆ. ನೀರು ಮುಖ ತೊಳಿಬೇಕಾದ್ರೆ ಫುಲ್ಲು ಜುಮ್ ಅನ್ನೋ ಥರ ಅಷ್ಟು ಕೋಲ್ಡ್ ಇತ್ತು ನೀರು. ಎಸ್, ಇದು ಫಸ್ಟ್ ಡೇ 1 ನಾನು ತೊಗೊಳ್ತಾ ಇರೋ ಅಂತಹ ಚಾಲೆಂಜ್ ಇದು. ಅರ್ಲಿ ಮಾರ್ನಿಂಗ್ ತುಂಬ ಬೇಗ ಎದ್ದೇಳಬೇಕು ಅಂತ. ಫಸ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದ ತಕ್ಷಣವೇ ನನ್ನ ಫೇಸ್ನ ಹೈಡ್ರೇಟ್ ಆಗಿರಲಿ ಅಂತ ಅಂದ್ಬಿಟ್ಟು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನಾನು ಈ ಮಾಯ್ಶ್ಚರೈಸರ್ನ ಫೇಸ್ಗೆ ಯಾವಾಗಲೂ ಹಾಕ್ತೀನಿ. ಆ್ಯಂಡ್ ಅದಾದಮೇಲೆ ಫೇಸ್ಗೆ ಮಾಯ್ಶ್ಚರೈಸರ್ ಮತ್ತು ಲಿಪ್ಸ್ಗೆ ಲಿಪ್ ಬಾಮ್ ಹಾಕ್ಕೊಳ್ತೀನಿ. ಇದೆರಡನ್ನು ನಾನು ಮಿಸ್ ಮಾಡಲ್ಲ. ದಿಸ್ ಈಸ್ ಫಸ್ಟ್ ಸ್ಟೆಪ್ ಆಫ್ ಸೆಲ್ಫ್ ಕೇರ್. ನೋಡೋಣ, 4 ಗಂಟೆಯಿಂದ ಇನ್ಮೇಲೆ ಡೈಲಿ ಎದ್ದೇಳಬೇಕು, ಹಾರ್ಡ್ ಚಾಲೆಂಜ್ ಆಗಿ ತೊಗೋಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಹೇಗೆ ಬರುತ್ತೆ ಅಂತ ನಾನು ನೋಡ್ತೀನಿ. ಬಿಕಾಸ್ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳೋಳೆ ಅಲ್ಲವೇ ಅಲ್ಲ. ಏಕೆಂದರೆ ನಾನು ಶಾಪಲ್ಲಿ ಕೆಲಸ ಮುಗಿಸ್ಕೊಂಡು ಬರೋದೇನೆ 10-10:30 ಆಗುತ್ತೆ. ಮನೆಗೆ ಬಂದು ಊಟ ಮುಗಿಸಿ ಮನೆಗೊಳ್ಳೋ ಅಷ್ಟೊತ್ತಿಗೆ 11:30 ಆಗೋಗಿರುತ್ತೆ. ಬೆಳಗ್ಗೆ ಅಂತೂ ಬೇಗ ಎದ್ದೇಳೋದಕ್ಕಂತೂ ಆಗಲ್ಲ. ಏಕೆಂದರೆ ಮಾರ್ನಿಂಗ್ ಟು ನೈಟ್ ನಾನು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದಾಗಿ ತುಂಬ ಬ್ಯಾಕ್ ಪೇಯ್ನ್ ಇರುತ್ತೆ. ಆ್ಯಂಡ್ ಬಾಡಿ ನೀಡ್ಸ್ ರೆಸ್ಟ್ ಅನ್ನೋ ರೇಂಜಲ್ಲಿ ಇರ್ತೀನಿ ನಾನು. ಸೊ ಈ ಒಂದು ಹಾರ್ಟ್ ಚಾಲೆಂಜ್, 75 ಡೇಸ್ ಹಾರ್ಟ್ ಚಾಲೆಂಜಲ್ಲಿ ನಾನು ಅಂದ್ಕೊಂಡಿರೋದು ಬೇಗ ಮನೆಗೆ ಬರಬೇಕು ಆ್ಯಂಡ್ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಾನು ಸ್ವಲ್ಪ ಟೈಮ್ ಕೊಟ್ಕೋಬೇಕು ಅನ್ನೋದು. ಈಗ ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇದ್ದೀನಿ ಅರ್ಲಿ ಮಾರ್ನಿಂಗು. ಅದಕ್ಕೆ ನಾನು ತುಪ್ಪ ಮತ್ತು ಬಿಸಿನೀರು ಅಷ್ಟೇನೆ. ಇದ್ರ ಬಗ್ಗೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನಿದ್ರ ಬೆನಿಫಿಟ್ ಅಂತ ಅಂದ್ಬಿಟ್ಟು. ಸೊ ಹೊರಗಡೆ ಬಂದೆ ಯೋಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಕತ್ಲೆ ಇದೆ ಅಂತ ಅಂದರೆ, ಅರ್ಲಿ ಮಾರ್ನಿಂಗ್ ಐ ಥಿಂಕ್ 4:30 ಈ ಟೈಮಿಂಗ್ಸ್ ನಾನು ವ್ಲಾಗ್ ಮಾಡಬೇಕಾದ್ರೆ ಅಷ್ಟು ಕತ್ಲೆ ಇತ್ತು. ನಾನಿವಾಗ ಇಲ್ಲಿ ಸ್ವಲ್ಪ ಪ್ರಾಣಾಯಾಮಗಳನ್ನ ಮಾಡ್ತಾಯಿದ್ದೀನಿ. ಪ್ರಾಣಾಯಾಮಗಳನ್ನ ನಾನು ಎಲ್ಲಿ ಕಲ್ತ್ಕೊಂಡೆ ಅಂತ ಅಂದರೆ, ನನಗೆ SSY ಕ್ಲಾಸ್ ಆಗಿ AMC ಕ್ಲಾಸ್ ಕೂಡ ಆಗಿದೆ. ತುಂಬ ಅಂದರೆ ತುಂಬ ಬೆನಿಫಿಟ್ ಆಯಿತು ನನಗೆ ಈ ಕ್ಲಾಸ್ಗೆ ಸೇರ್ಕೊಂಡ ಮೇಲೆ. ಮನಸ್ಸಿಗೆ ಎಷ್ಟೋ ನಾನು ಸ್ಥಗಿತ ಕಳ್ಕೊಂಡ್ಬಿಟ್ಟಿದ್ದೆ, ಮಾನಸಿಕವಾಗಿ ತುಂಬ ನೊಂದುಬಿಟ್ಟಿದ್ದೆ ಆ ಟೈಮಲ್ಲಿ. ಆ ಟೈಮಲ್ಲಿ ನನಗೆ ಸಿಕ್ಕಿದ್ದು ಪಾಠ ಅಂದರೆ SSY ಕ್ಲಾಸ್. ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ ಈ ಕ್ಲಾಸ್ನ ನಾನು ತೊಗೊಳೋದಕ್ಕೆ. ತುಂಬ ಚೇಂಜಸ್ ನನಗೇನೆ ಚೇಂಜಸ್ ತುಂಬ ಆಗಿದೆ. ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಓವರ್ ಫ್ರಮ್ ದಟ್ ಮೆಂಟಲ್ ಡಿಪ್ರೆಷನ್ ಕೂಡ. ಆ್ಯಂಡ್ ಅದರಿಂದಾಗಿ ನಾನು ಶಾಪ್ ಓಪನ್ ಮಾಡಿದ್ದು, ಆ್ಯಂಡ್ ಅದರಿಂದ ನಾನು ಮುಂದೆ ಬರ್ತಾ ಇರೋದು ಅಂತ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ಕ್ಲಾಸ್ ಆದಮೇಲೆ ನನಗೆ ಒಂದು ಹೊಸ ಚೈತನ್ಯನೇ ಬಂತು ಅಂತ ಹೇಳ್ಕೊಬೋದು. ಈ ಪ್ರಾಣಾಯಾಮಗಳಿಂದ ನಮಗೆ ಎಷ್ಟು ಉಪಯೋಗಗಳಿದ್ದಾವೆ ಅಂತ ಅಂದರೆ ತುಂಬ ಇದ್ದಾವೆ. ಈ ಥರ ಡೀಟೇಲ್ಡ್ ಯೋಗ ಕ್ಲಾಸ್ನ ಒಂದು ಡೇ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ. ನಿಮಗೆಲ್ಲ ಬೇಕು ಅನ್ನೋದಾದರೆ ಅದನ್ನು ಕಮೆಂಟ್ ಮಾಡಿ. ಯೋಗ ಸೆಷನ್ ಒಂದು ವ್ಲಾಗ್ ಬೇಕು ಅನ್ನೋದಾದರೆ ಮಾಡ್ತೀನಿ. ಸೊ ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು, ಇದು ಲಾಂಡ್ರಿ ಬಟ್ಟೆಗಳು ಎಲ್ಲ ಎತ್ತಿಡಬೇಕು. ಬೆಡ್ ಕ್ಲಿಯರ್ ಮಾಡೋಣ ಅಂದರೆ ಪಾಪು ಮಲಗಿದ್ದಾನೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡ್ಕೊಳ್ತೀನಿ. ಈಗ ರೂಮ್ನ ಎಲ್ಲ ಕ್ಲೀನ್ ಮಾಡ್ತೀನಿ. ಸ್ಯಾಟರ್ಡೇ ಸಂಡೇ ಟೈಮ್ ಇರುತ್ತೆ, ಅವತ್ತೇ ಮಾಡ್ಕೋಬೋದಾಗಿತ್ತು ಲಾಂಡ್ರಿ. ಅಂದರೆ ಸ್ಯಾಟರ್ಡೇ ಸಂಡೇ ನಾನು ಮಕ್ಕಳನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಮಂಡ್ಯ ಹೋಗಿದ್ದೆ. ನನ್ನ ಹತ್ರ ಒಬ್ಬ ಮಗ ಇದ್ದಾನೆ, ಇನ್ನು 2 ಮಂಡ್ಯದಲ್ಲಿ ನಮ್ಮ ಅತ್ತೆ ಜೊತೆ ಇದ್ದರು. ಸೊ ಅದರಲ್ಲಿ ಒಬ್ಬನ್ನ ಮತ್ತೆ ಕರ್ಕೊಂಡು ಬಂದಿದ್ದೀನಿ ಕೂಡ. ಖುಷಿ ಆಗುತ್ತೆ, ಇನ್ನೊಂದು ಕಡೆ ಬೇಜಾರಾಗುತ್ತೆ, 3 ಜನನೂ ಒಟ್ಟಿಗೆ ಇಲ್ಲ ಅನ್ನೋದು.
ಸೊ ಅದೆಲ್ಲ ಆದಮೇಲೆ ಹೊಟ್ಟೆ ಯಾಕೋ ಒಂದು ಸ್ವಲ್ಪ ಕ್ರೇವಿಂಗ್ ಆಗ್ತಾಯಿತ್ತು. ಸೊ ನೆನೆಸಿಟ್ಟಿದ್ದೆ ನಾನು ನೈಟೇನೆ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಅವನ ಜೊತೆ ಎಷ್ಟು ಕ್ಯೂಟಾಗಿ ಫನ್ನಿಯಾಗಿ ನಾವು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ಈ ಏನು ಶಾರ್ಟಲ್ಲಿ ನೀವು ನೋಡ್ಬೋದು. ಕ್ಯೂಟ್ ಅಂದರೆ ಅವನೇನೋ ಒಂಥರ ಮುದ್ದಾಗಿ ಮಾತಾಡ್ತಾನೆ, ಮುದ್ದಾಗಿ ಆಡ್ತಾನೆ, ತುಂಬ ಇಷ್ಟ ಆಗುತ್ತೆ. ಆಪ್ರಿಕಾಟ್ನ ತಿನ್ನೋನ್ ಥರ ತೊಗೊಂಡ, ಹಂಗೆ ಬಿಸಾಕ್ಬಿಟ್ಟ ಬೇಡ ಅಂತ ಅಂದ್ಬಿಟ್ಟು. ಅಮ್ಮಮ್ಮ ಎದ್ದಿರಲ್ಲ, ಟೈಮ್ ಇನ್ನೂ 5 ಗಂಟೆ ಅಷ್ಟೇ. ಆಪ್ರಿಕಾಟ್ಸಲ್ಲಿ ಈ ಥರ ಬೀಜ ಬರುತ್ತೆ. ಸೊ ಈ ಬೀಜನ ನಾನು ಎಸೆಯಲ್ಲ, ಕಡಿತೀನಿ. ಇದರೊಳಗಡೆ ಇನ್ನೂ ಒಂದು ನಟ್ಟಿರುತ್ತೆ. ಆಪ್ರಿಕಾಟಲ್ಲಿ ಇರುವಂಥ ನಟ್ಟಿದು. ಸೊ ನಾನು ಅದನ್ನು ಎಸೆಯಲ್ಲ ಬೀಜನ, ಅದನ್ನು ಕಡಿದ್ಬಿಟ್ಟು ಅದರಲ್ಲಿ ಇನ್ನೊಂದು ನಟ್ಟಿರುತ್ತೆ, ಅದನ್ನು ತಿಂತೀನಿ. ನನಗೆ ತುಂಬ ಇಷ್ಟ ಆಪ್ರಿಕಾಟಲ್ಲಿ. ಲೈಕ್ ಬಾದಾಮ್ ಥರ ಟೇಸ್ಟ್ ಕೊಡುತ್ತೆ. ಆ್ಯಕ್ಚುಲಿ ಈ ಸೀನಲ್ಲಿ ಅವನು ಮಾಡೋ ಸೌಂಡ್ ಎಲ್ಲ ನನಗೆ ತುಂಬ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಆ ವಾಯ್ಸ್ ಓವರ್ನ ಎಡಿಟ್ ಮಾಡಲಿಲ್ಲ, ಅಂದರೆ ತೆಗಿಲಿಲ್ಲ ವಾಯ್ಸ್ ಓವರ್ನ. ಸೊ ಓವರ್ ನೈಟ್ ನಾನು ಓಟ್ಸ್ ಮತ್ತು ಚಿಯಾ ಸೀಡ್ಸ್ನ ಸೋಕ್ ಮಾಡಿಟ್ಟಿದ್ದೆ ಮಿಲ್ಕಲ್ಲಿ. ಅದಕ್ಕೆ ಈಗ ನಾನು ಒಂಚೂರು ಗ್ರೇಪ್ಸ್ನ ಕಟ್ ಮಾಡಿಕೊಂಡು ಅದಕ್ಕೆ ಪಂಪ್ಕಿನ್ ಸೀಡ್ಸು ಮತ್ತು ಕ್ರಶ್ಡ್ ಕ್ಯಾಶ್ಯೂ ನಟ್ಸ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಹೆವಿಯಾಗಿ ಏನಾದರೂ ತಿನ್ನೋದ್ರ ಬದಲು ಈ ಥರ ಹೆಲ್ದಿ ಫುಡ್ಸ್ನ ತಿನ್ಬೋದು. ಓಟ್ಸ್ ಎಮ್ಮೆ ಆಗಿದೆಯಾ? ಎಷ್ಟೋ ಜನ ಓಟ್ಸ್ ಚೆನ್ನಾಗಿರಲ್ಲ, ತಿನ್ನೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಇರ್ತೀರ. ನನ್ನ ಮಗ ಹೇಳ್ತಾ ಇದ್ದಾನೆ ಓಟ್ಸ್ ಇಸ್ ಎಮ್ಮಿ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಇವನಂದರೆ ತುಂಬ ಇಷ್ಟ. ಏನಕ್ಕೆ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಒಂದು ಸ್ವಲ್ಪ ಫುಡ್ ಕ್ರೇವಿಂಗ್ಸ್, ಅಂದರೆ ಅದು ಇದು ತಿನ್ನಬೇಕು ಅನ್ನೋ ಆಸೆ ಅವಳಿಗೆ. ಇವನು ಏನು ಮಾಡ್ತಾಯಿದ್ದ, ನಾನು ಏನೇ ಇಲ್ಲಿ ಮಾಡಿದ್ರೂ ಅದನ್ನು ತೊಗೊಂಡೋಗಿ ನಮ್ಮ ಅಕ್ಕನ ಜೊತೆ ಶೇರ್ ಮಾಡ್ಕೊಂಡು ತಿನ್ನೋನು. ಕಾವ್ಯಮ್ಮ ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳು ಇವನ್ನ ಈಟಿಂಗ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಹೆಸರಿಟ್ಕೊಂಡಿದ್ಲು. ಸೊ ತಿಂದಿದ್ದೆಲ್ಲ ಮುಗೀತು, ಫನ್ ಎಲ್ಲ ಮುಗೀತು. ಬ್ಯಾಕ್ ಟು ವರ್ಕ್, ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಫಸ್ಟ್ ನಾನು ಮಾಡ್ಕೊಳ್ತಾ ಇರೋದು ಬೆಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಥಿಂಗ್ ನಾನು ಇದು ತೊಗೊಂಡಿರೋ ಅಂಥ 4 AM ರುಟೀನಲ್ಲಿ ಫಸ್ಟ್ ಮೇನ್ ಥಿಂಗ್ ನಾನು ಬೆಡ್ ರೆಡಿ ಮಾಡ್ಕೋಬೇಕು, ಮೆಸ್ಸಿಯಾಗಿ ಇಟ್ಕೋಬಾರ್ದು, ಆ್ಯಂಡ್ ರೂಮ್ನ ಕ್ಲೀನಾಗಿ ಇಟ್ಕೋಬೇಕು. ದಿಸ್ ಈಸ್ ಮೈ ಫಸ್ಟ್ ಸ್ಟೆಪ್. ಇಲ್ಲಿಂದ ನಾನು ಮನೇನ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಕ್ಲೀನಿಂಗ್ ಮಾಡ್ಕೊಳ್ತಾ ನಾನು ಈ 75 ಡೇಸ್ ಹಾರ್ಟ್ ಚಾಲೆಂಜ್ನ ಏನಕ್ಕೆ ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ಫಸ್ಟ್ ಪಾಯಿಂಟ್, ನಾನು ಅರ್ಲಿ ಮಾರ್ನಿಂಗ್ ಎದ್ದೇಳಲ್ಲ, ತುಂಬ ಲೇಟಾಗಿ ಎದ್ದೇಳ್ತೀನಿ, ತುಂಬ ಲೇಟಾಗಿ ಮಲಗ್ತೀನಿ ಆ್ಯಂಡ್ ತುಂಬ ಲೇಟಾಗಿ ಎದ್ದೇಳ್ತೀನಿ. ಎಷ್ಟು ಗಂಟೆಗೆ ಮಲಗ್ತೀನಿ ಅಂದರೆ ಒಂದೊಂದು ದಿನ 2 o'clockವರೆಗೂ ಎದ್ದಿರ್ತೀನಿ, ಬಟ್ ನಿದ್ದೆ ಬರಲ್ಲ. ಆ್ಯಂಡ್ ಯಾಕೆ ಅಂತ ಅಂದರೆ ಮಾರ್ನಿಂಗ್ ನಾನು ಬೇಗ ಎದ್ದೇಳಲ್ಲ. ಸೊ ಹಂಗೆ ಹಿಂಗೆ ಆಡಿಕೊಂಡು 2 ಗಂಟೆ, ಒಂದೊಂದು ಸಲ 2 ಗಂಟೆಗೆ ಮನೆಗೊಳ್ತೀನಿ. ಬೆಳಗ್ಗೆ ಎದ್ದೇಳೋದು 7:30, 8 ಗಂಟೆ, 8:30 ಈ ಥರನೂ ಎದ್ದೇಳ್ತೀನಿ. ಸೊ ತುಂಬ ಅಂದರೆ ತುಂಬ ಲೇಝಿ ಆಗಿಬಿಟ್ಟಿದ್ದೀನಿ ಸ್ಲೀಪಿಂಗ್ ಮೋಡಲ್ಲಿ.
ಟೈಮಿಂಗ್ಸು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ನನಗೆ ಅದು ಅನ್ನಿಸ್ತಾ ಇದೆ, ಎಲ್ಲರ ಕೈಲೂ ಬೈಸ್ಕೊಳ್ಳೋದಕ್ಕಾಗಲ್ಲ. ಮನೇಲೆಲ್ಲರೂ ಬೈತಾರೆ, ತುಂಬ ಲೇಟಾಗಿ ಮನಿಕೊಳ್ತೀಯಾ, ಲೇಟಾಗಿ ಎದ್ದೇಳ್ತೀಯಾ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಹ್ಯಾಬಿಟ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಇನ್ನೊಂದು ಬಂದು ನಾನು ಮನೆ ಅಂದರೆ ಈಗ ಶ್ರೈನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಎದ್ದೇಳೋದು ಅಷ್ಟು ಲೇಟಾಗಿ ಎದ್ದೇಳ್ತೀನಿ. ಆ ಹರಿಯಲ್ಲಿ ಅವಸರದಲ್ಲಿ ಏನು ಮಾಡ್ತೀನಿ, ತಿಂಡಿ ಬೇಗ ಬೇಗ ಮಾಡಿಬಿಡೋದು. ಹಂಗೆ ನಾನು ರೆಡಿ ಆಗಿಬಿಡೋದು. ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಹಾಗೆ ಶಾಪ್ಗೆ ಹೋಗ್ಬಿಡೋದು. ಮನೆ ಕ್ಲೀನ್ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಸೆಕೆಂಡ್ ಕಂಪ್ಲೇಂಟ್ ನನಗೆ ಮೇಜರ್. ಫಸ್ಟ್ ಕಂಪ್ಲೇಂಟು ಬೇಗ ಎದ್ದೇಳಲ್ಲ ಅಂತ ಅಂದ್ಬಿಟ್ಟು ಮನೆಯಿಂದ. ಆ್ಯಂಡ್ ಸೆಕೆಂಡ್ ಕಂಪ್ಲೇಂಟ್ ಬಂದು ಮನೇನ ನೀಟಾಗಿ ಇಟ್ಕೊಂಡಿರಲ್ಲ, ಯಾವಾಗಲೂ ಗಲೀಜಾಗಿ ಇಟ್ಕೊಂಡಿರ್ತೀಯ, ಕ್ಲೀನ್ ಮಾಡ್ಕೊಳ್ಳಲ್ಲ, ಆವಾಗಲೇ ಕ್ಲೀನ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ. ನನಗೂ ಸಿಟ್ಟು ಬರೋದು, ಏಕೆ ಅಂದರೆ ನಾನು ಅಷ್ಟು ಪ್ರೆಷರ್ ಅಂದರೆ ಕೆಲಸ ಮಾಡಿಕೊಂಡು ಅಷ್ಟು ಸಾಕಾಗಿ ಬಂದಿರ್ತೀನಿ. ಇಲ್ಲೂ ಮಾಡ್ತೀನಿ, ಅಲ್ಲೂ ಮಾಡ್ತೀನಿ. ಬಟ್ ಇವ್ರು ಯಾವಾಗ್ಲೂ ನನಗೆ ಫೋರ್ಸ್ ಮಾಡ್ತಾರೆ, ಹಂಗಿಟ್ಕೋ ಹಿಂಗಿಟ್ಕೋ ಅಂತ ಫೋರ್ಸ್ ಮಾಡ್ತಾರಲ್ಲ ಅನ್ನೋ ಥರ ಮೈಂಡು ಫುಲ್ ಪ್ರೆಷರ್ ತೊಗೊಳ್ತಾ ಇದ್ದೆ. ಸೊ ಬಟ್ ಇವಾಗ ನನಗೇನೆ ಅನ್ನಿಸ್ತಾ ಇದೆ, ಒಂದು ಹಾರ್ಟ್ ಚಾಲೆಂಜ್ ಅನ್ನೋದನ್ನು ತೊಗೊಂಡು ನಾನು ಯಾಕೆ ನನ್ನನ್ನು ನಾನೇ ಚೇಂಜ್ ಮಾಡ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಈ ಹಾರ್ಟ್ ಚಾಲೆಂಜ್ನ ತೊಗೊಂಡಿರೋದು. 2 ಮೇಜರ್ ಥಿಂಗ್ಸ್. ಆ್ಯಂಡ್ ಇನ್ನೊಂದು ಬಂದು ನಾನು ಶಾಪಿಂದ ಮನೆಗೆ ಲೇಟಾಗಿ ಬರ್ತೀನಿ. ಕೆಲಸ ಅಂತ ಅಂದ್ಕೊಂಡು 10:30, ಒಂದೊಂದು ದಿನ 11 11:30ಗೆ ಬಂದಿರೋದು ಇದೆ. ಸೊ ನಮ್ಮನೆ ರೂಟಲ್ಲಿ ತುಂಬ ಸೈಲೆಂಟ್ ಏರಿಯಾ. ಅಲ್ಲಿಂದ ಶಾಪ್ಗೂ ಮನೆಗೂ 3 ಕಿಲೋಮೀಟರ್ಸ್ 2 ಹತ್ತತ್ರ ಆಗುತ್ತೆ. ಸೊ ತುಂಬ ದೂರ ಇದೆ, ಏರಿಯಾ ಸೈಲೆಂಟ್ ಇರುತ್ತೆ, ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಅದೊಂದಕ್ಕೆ ಬೈತಾಯಿದ್ರು ಯಾವಾಗ್ಲೂ. ಸೊ ಈ 3 ಕಾನ್ಸೆಪ್ಟ್ ಅಂದರೆ 9:30ಗೆ ಮನೆಗೆ ಬಂದಿರೋದು, ಆ್ಯಂಡ್ ತುಂಬ ಬೇಗ ಅಂದರೆ ಲೈಕ್ ಒಂದು 10:30 ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಒಂದು 10:30ಗೆ ಮನಿಕೊಳ್ಳೋದು. ಆ್ಯಂಡ್ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಹರಿಯಪ್ಪಲ್ಲಿ ಮಾಡ್ಕೊಳ್ತಾ ಇದ್ನೋ ಅದನ್ನು ನೀಟಾಗಿ 4 to 8 ಅಂದರೆ 4 ಗಂಟೆಯಿಂದ 8 ಗಂಟೆ ಅಂದರೆ 4 hours ಟೈಮ್ ಇರುತ್ತೆ. ಆ 4 hours ಟೈಮಲ್ಲಿ ನೀಟಾಗಿ ಕಾಮಾಗಿ ಮೈಂಡ್ನ ಪ್ರೆಷರ್ ಕುಕ್ಕರ್ ಥರ ವಿಷಲ್ ಹೊಡಿಸ್ಕೊಳ್ಳೋದ್ರ ಬದಲು ಕಾಮಾಗಿ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡು ಹೋದರೆ ಅಷ್ಟು ಮಾರ್ನಿಂಗ್ ಟೆನ್ಷನ್ಸ್ಗಳಿರಲ್ಲ. ಇಲ್ಲಿಂದ ಮಾರ್ನಿಂಗ್ ಟೆನ್ಷನಿಂದ ಶಾಪಿಗೆ ಹೋಗಿರ್ತೀನಿ, ಅಲ್ಲೂ ಹರ್ರಾಬಿರಿ ಥರ ಶಾಪ್ ಓಪನ್ ಮಾಡಿಕೊಂಡು ಮೂಡ್ ಆಫ್ ಮಾಡಿಕೊಂಡು ಅಷ್ಟು ಎನರ್ಜಿ ಇರಲ್ಲ. ಎಲ್ಲ ಎನರ್ಜಿ ಇಲ್ಲೇ ಹಾಕ್ಬಿಟ್ಟಿರ್ತೀನಿ. ಅದೇ 4 ಗಂಟೆಲಿ ಮಾಡೋ ಕೆಲಸನ 2 ಗಂಟೆ 1 ಗಂಟೆಲಿ ಮುಗಿಸ್ಕೊಂಡು ಹೋದರೆ ಹಂಗೆ ಆಗೋದು. ಸೊ ಇದಿಷ್ಟು ನನ್ನ ಲ್ಯಾಕ್ನೆಸ್ ಅಂದರೆ ಏನೇನು ಕೊರತೆ ಇದೆಯೋ ಅದನ್ನು ನಾನು ಫಿಲ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ 75 ಡೇಸ್ ಹಾರ್ಟ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಆಮೇಲೆ ಕೆಲವರು ಹೇಳ್ತಾರೆ ಲೈಕ್ ಯೂಟ್ಯೂಬ್ಗೋಸ್ಕರ ನೀನು ಈ ಥರ ಮಾಡ್ತೀಯಾ, ನೀನು ನಾರ್ಮಲಾಗಿ ಎದ್ದೇಳಲ್ಲ, ಅಂದರೆ ನಾರ್ಮಲಾಗಿ ಬೇಗ ಎದ್ದೇಳಲ್ಲ, ಯೂಟ್ಯೂಬ್ಗೋಸ್ಕರ ಮಾತ್ರ ನೀನು ಬೇಗ ಎದ್ದೇಳೋದು, ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋರಿಗೆ ಒಂದು ರಿಕ್ವೆಸ್ಟ್. ಯಾರಾದರೂ ಒಬ್ಬರು ಚೇಂಜಸ್ ಆಗ್ತಾ ಇದ್ದಾರೆ ಅಂತ ಅಂದಾಗ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಹಾಗಂತ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ ಅಂತಲ್ಲ. ನಾವು ಮೇ ಬಿ ಇದರಿಂದ ನಾವೇನೋ ಒಂದು ಇದ್ರ ಮೂಲಕ ನಾವು ಚೇಂಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಂತ ಅರ್ಥ ಅಲ್ಲಿಗೆ. ಸೊ ಡೋಂಟ್ ಟೀಸ್ ಎನಿ ಒನ್ ವಿತ್ ದೇರ್ ಚೇಂಜಸ್. ಸೊ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ನನಗಂತೂ ಫುಲ್ ಖುಷಿ ಅಂದರೆ ಖುಷಿ ಆಗ್ತಾ ಇದೆ ಮನೆ ಕ್ಲೀನಾಗಿರೋದನ್ನು ನೋಡಿ. ಹೊರಗಡೆ ತುಂಬ ಚಳಿ ಇದೆ. ಸೊ ಹಂಗಾಗಿ ನನಗೇನಾದರೂ ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಅಂದರೆ ಇಟ್ಸ್ ಟೋಟಲಿ ಸೆಸ್ಟ್ ಅಬ್ಸ್ಟ್ರಕಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ದಿಸ್ ಸ್ಕಾರ್ಫ್ ಹಾಕ್ಕೊಂಡು ನೆಕ್ಸ್ಟ್ ನಾನೊಂದು ಪುಲೋವರ್ನ ಹಾಕ್ಕೊಂಡಿದ್ದೀನಿ ವಾಕಿಂಗ್ ಮಾಡೋದಕ್ಕೆ. ವಾಕಿಂಗ್ ಮುಗಿಸ್ಕೊಂಡು ಬಂದೆ. ನಾನು ವಾಕಿಂಗ್ ಹೋಗ್ಬೇಕಾದ್ರೆ 6:30 ಟೈಮ್ ಆಗಿತ್ತು. ಆ್ಯಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ 7:15 7:15 ಆಗಿತ್ತು ಟೈಮು. ಬಾಡಿ ಡಿಹೈಡ್ರೇಟೆಡ್ ಆಗಿತ್ತು ಅಂತ ಅನ್ನಿಸ್ತಾ ಇತ್ತು, ವಾಕಿಂಗ್ ಮಾಡ್ಕೊಂಡು ಬಂದಿದ್ನಲ್ಲ ಅದಕ್ಕೆ. ಅದಕ್ಕೋಸ್ಕರ ಒಂದು ಬಾಟಲ್ ಫುಲ್ ವಾಟರ್ನ ತುಂಬಿಸ್ಕೊಂಡು ಕುಡಿತಾ ಇದ್ದೀನಿ.
ಇದಿಷ್ಟು ಕೆಲಸ ಮುಗಿದ ಮೇಲೆ ನನಗಿನ್ನ ಏನೇನು ಕೆಲಸ ಇದ್ದಾವೆ ಅಂತ ಅಂದರೆ, ಇವತ್ತು ಸೋಮವಾರದ ವ್ಲಾಗು. ಹಾಗಾಗಿ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ತೊಳೆದಿಲ್ಲ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂತ ಅಂದರೆ, ನಾನು ದೇವ್ರ ಪೂಜೆ ಜಾಸ್ತಿ ಮಾಡಲ್ಲ, ದೇವ್ರನ್ನ ಜಾಸ್ತಿ ಬಿಲೀವ್ ಮಾಡಲ್ಲ, ಲೈಕ್ ಪೂಜೆ ಮಾಡಲ್ಲ. ಇದೊಂದು ಕಂಪ್ಲೇಂಟು ನಮ್ಮ ಮನೇಲಿ. ಮ್ಯಾರೇಜ್ಗೂ ಮುಂಚೆ ತುಂಬ ಅಂದರೆ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೆ. ಅದಾದಮೇಲೆ ಫಾರ್ ಸಮ್ ಇನ್ಸಿಡೆಂಟ್ಸ್ ನನಗೆ ಅದೇನೋ ಒಂದು ಹೋಪು, ನಂಬಿಕೆ ಅನ್ನೋದು ಹೊರಟೋಗ್ಬಿಡ್ತು. ಹಾಗಾಗಿ ನಾನು ಅಷ್ಟು ಬಿಲೀವ್ ಮಾಡ್ತಾ ಇರಲಿಲ್ಲ. ಬಟ್ ಎನಿಹೌ ಏನೋ ಒಂದು ಪ್ರಾಬ್ಲಮ್ ಆಗೋದಕ್ಕೆ ಅದಕ್ಕೆ ದೇವ್ರ ಕಾರಣ ಅಲ್ಲ. ನಮಗೆ ಎಷ್ಟೋ ಒಂದು ಸಕ್ಸಸ್ನ ಕೊಟ್ಟಿರ್ತಾನೆ ದೇವರು. ಅದರಲ್ಲೆಲ್ಲೋ ಒಂದು ಎಡವಿರ್ತೀವಿ ನಾವು, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ದೇವ್ರ ಹೊಣೆ ಆಗಲ್ಲ. ಸೊ ಹಾಗಾಗಿ ಇದು ಒಂದು ಅಂದರೆ ಈ 75 ಹಾರ್ಟ್ ಚಾಲೆಂಜಲ್ಲಿ ಇದು ಒಂದು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಸ್, ಐ ಆಮ್ ಚೇಂಜಿಂಗ್ ಫಾರ್ ಮೈ ಸೆಲ್ಫ್. ನನಗೋಸ್ಕರ ಈ ಹಾರ್ಟ್ ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ. ಈಗ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಕಳ್ಸದ ಕಾಯಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳ್ಸದ ಕಾಯಿನ ನಾನು ಡಿಫ್ರೆಂಟಾಗಿ ಡೆಕೋರೇಟ್ ಮಾಡ್ತೀನಿ. ಲೈಕ್ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಅರಶಿನ, ಪೂರ್ತಿ ಅರಶಿನ, ಕಾಯಿ ತುಂಬ ಅರಶಿನ ಹಚ್ಚಿ ಇಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ. ನೋಡಿ ಬೇಕಾದರೆ ನೀವೇನೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಅಂದರೆ, ನಾನು ಈ ವರ್ಷದಲ್ಲಿ ನನ್ನ ಜಾನ್ವರಿ ರೆಸೊಲ್ಯೂಷನ್ ಏನಿತ್ತು ಅನ್ನೋದಾದರೆ, ನನ್ನ ಶಾಪಲ್ಲಿ ರೆಂಟಲ್ ಡ್ರೆಸ್ಗಳನ್ನ ನಾನು ಅವೈಲಬಿಲಿಟಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು, ಆ್ಯಂಡ್ ಅದು ನಾನೇ ಸ್ಟಿಚ್ ಮಾಡಿರೋದಾಗಿರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಅದನ್ನು ನಾನು ಮಾಡಿದ್ದೀನಿ ಕೂಡ. ಐ ಥಿಂಕ್ 7 ಕಾಸ್ಟ್ಯೂಮ್ಸ್ ರೆಂಟಲ್ ಡ್ರೆಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರದ್ದು ಒಂದು ಸಲ ನಾನು ರಿವ್ಯೂ ವ್ಲಾಗ್ನ ತೋರಿಸ್ತೀನಿ, ಹೇಗಿದೆ ಆ್ಯಂಡ್ ಹೇಗೆ ಅಡ್ಜಸ್ಟ್ಮೆಂಟ್, ನಾನು ಹೇಗೆ ವೆರೈಟಿಯಾಗಿ ಸ್ಟಿಚ್ ಮಾಡಿದ್ದೀನಿ, ಯಾವ್ಯಾವ ಕಲರಲ್ಲಿ ಅವೈಲೇಬಲ್ ಇದೆ, ಇದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ಒಂದು ವ್ಲಾಗ್. ಅದಕ್ಕೋಸ್ಕರನೇ ಅಂತಲೇ ಒಂದು ವ್ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ಯಾರಿಗಾದ್ರೂ ರೆಂಟಲ್ ಡ್ರೆಸ್ ಬೇಕು ಅನ್ನೋದಾದರೆ ನಾನು ನಿಮಗೆ ಇಲ್ಲಿ ನಂಬರ್ನ ಹಾಕ್ತೀನಿ. ಅದು ನನ್ನ ಶಾಪ್ ನಂಬರ್ ಆಗಿರುತ್ತೆ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ ರೆಂಟಲ್ ಡ್ರೆಸ್ನ ನೀವು ತೊಗೋಬೋದು. ಫಸ್ಟ್ ನಾನು ಅದನ್ನು ರಿವ್ಯೂ ತೋರಿಸ್ಬಿಡ್ತೀನಿ. ಈ ವ್ಲಾಗಲ್ಲಿ ನಾನು ನನ್ನ ಕಾರ್ಡ್ ಅಂದರೆ ನನ್ನ ಶಾಪ್ ಕಾರ್ಡನ್ನ ಹಾಕಲ್ಲ. ಬಟ್ ನೆಕ್ಸ್ಟ್ ವ್ಲಾಗ್ ನಾನು ಮಾಡ್ಕೊಳ್ತೀನಲ್ಲ, ಆ ವ್ಲಾಗಲ್ಲಿ ನಾನು ನನ್ನ ಶಾಪ್ ಕಾರ್ಡನ್ನ ಎಂಟ್ರಿ ಮಾಡ್ತೀನಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ರೆಂಟಲ್ ಡ್ರೆಸ್ ಆರ್ಡ್ರ್ಗಳನ್ನ ಮಾಡ್ಕೋಬೋದು. ಆ್ಯಂಡ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆಲ್ಲ ಮೇಕಪ್ ಆರ್ಡ್ರ್ಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಆರ್ಡ್ರ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರ್ತೀನಿ. ಬಟ್ ನನಗೇನಪ್ಪ ಅಂತ ಅಂದರೆ, ಬ್ಯಾಂಗ್ಳೂರಿಗಿಂತ ಇಲ್ಲಿ ಲೋಕಲಲ್ಲಿ ನಾನು ಇರೋದು ಹೊಳೆನರಸೀಪುರ ಆಗಿರೋದ್ರಿಂದಾಗಿ ಲೋಕಲಲ್ಲಿ ನನಗೆ ಸ್ವಲ್ಪ ಮೇಕಪ್ ಆರ್ಡ್ರಸ್ಗಳು ಬಂದರೆ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಬ್ಯಾಂಗ್ಳೂರು ಜರ್ನಿ ತುಂಬ ರಿಸ್ಕು, ಹೋಗಿ ಬರೋದು, ಅಲ್ಲೇ ಒಂದಿನ ಸ್ಟೇ ಆಗಬೇಕಾಗುತ್ತೆ. ಆ್ಯಂಡ್ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸೋ ಮಕ್ಕಳಿದ್ದಾರೆ, ನನಗೆ ತುಂಬ ಕಷ್ಟ ಆಗುತ್ತೆ ಅದು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದು. ನಾನು ಇಲ್ಲೇ ನಿಯರ್ ಬೈ ಅಂದರೆ ನನ್ನ ಸರೌಂಡಿಂಗ್ಸಲ್ಲಿ ಆರ್ಡ್ರ್ ಬರೋದು ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನೀವು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಜೆಸ್ಟ್ ಮೀ ಫಾರ್ ದ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆರ್ ಪ್ರೀ ವೆಡ್ಡಿಂಗ್ ರೆಡಿಮೇಡ್ ಗೌನ್ಸ್ಗೆ ಸಜೆಸ್ಟ್ ಮಾಡಿ. ಐ ವಿಲ್ ಶ್ಯೂರ್ ನಾನು ನಿಮಗೆ ಒಂದೊಳ್ಳೆ ಮೇಕಪ್ ಮಾಡಿಕೊಡ್ತೀನಿ. ಮಕ್ಕಳಿಗೆ ಇವಾಗ ಹಾಲು ಕೊಟ್ಟೆ. ಬ್ರೇಕ್ಫಾಸ್ಟ್ಗೆ ನಾನು ಬ್ರೆಡ್ ಟೋಸ್ಟ್ ಮಾಡಿ ಒಂದು ಹಾಫ್ ಬಾಯ್ಲ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಮಕ್ಕಳಿಗೆ. ನೈಟ್ ನಾನು ಹಾಲನ್ನ ತೊಗೊಂಡು ಅದರಲ್ಲಿ ಪನ್ನೀರ್ ಮಾಡಿದ್ದೆ. ಇವತ್ತು ಶ್ರೈಗೆ ಪನ್ನೀರ್ ರೋಲ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು. ಪನ್ನೀರ್ ತುಂಬ ಅಂದರೆ ಹೊರಗಡೆ ನೀವು ತೊಗೊಳ್ಳೋದು ತುಂಬ ಕಾಸ್ಟ್ ಇರುತ್ತೆ. ಆ್ಯಂಡ್ ವಿ ಡೋಂಟ್ ನೋ ದಟ್ ಈಸ್ ಹೆಲ್ದಿ ಆರ್ ನಾಟ್ ಹೆಲ್ದಿ. ನಾವೇ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದಾಗಿರೋದ್ರಿಂದಾಗಿ ಐ ಪ್ರಿಫರ್ ಹೋಮ್ ಮೇಡ್ ಪನ್ನೀರ್. ಇದು ಡಿಫ್ರೆಂಟಾಗಿ ಪನ್ನೀರ್ ರೋಲ್ಸ್ನ ಮಾಡ್ತಾಯಿದ್ದೀನಿ. ಆ ಪನ್ನೀರ್ನ ನಾನು ಏನು ಮಾಡ್ತೀನಿ, ಎಲ್ಲ ಫುಲ್ಲು ಸ್ಕ್ರಂಬಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆಗೆ ಅಚ್ಚ ಖಾರದ ಪುಡಿ,
ಅರಿಶಿನ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ಬಿಟ್ಟು ಆ ಪುಡಿ ಮಾಡ್ಕೊಂಡಿರೋವಂಥ ಪನ್ನೀರನ್ನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆ ಖಾರ ಎಲ್ಲ ಅದಕ್ಕೆ ಹಿಡಿಬೇಕು, ಪನ್ನೀರ್ಗೆ ಎಲ್ಲ ಹಿಡಿಬೇಕು. ಖಾರ ಎಣ್ಣೆ ಮಸಾಲ ಏನಿದೆ ಅದೆಲ್ಲ ಹಿಡ್ದಾದ್ಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಉದ್ದುದಕ್ಕೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಇದಕ್ಕೆ ಒಂದು ಅರ್ಧ ಮೆಣಸಿನ್ಕಾಯಿ ಅಷ್ಟೇನೆ, ಅಂದರೆ ಹಸಿರು ಮೆಣಸಿನ್ಕಾಯಿ. ಶ್ರೇಯ್ಗೂ ಟಿಫನ್ ಬಾಕ್ಸಿಗೆ ಹಾಕ್ತಿರೋದ್ರಿಂದಾಗಿ ಅವ್ನು ಖಾರ ಜಾಸ್ತಿ ತಿನ್ನಲ್ಲ. ಸೊ ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ಒಂದು ಹಾಫ್ ಚಿಲ್ಲಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಿಷ್ಟು ಪನ್ನೀರ್ ಬುರ್ಜಿ ಆಗಿದೆ. ನೆಕ್ಸ್ಟ್ ಇವಾಗ ನಾನು ಪರೋಟಾಗೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ನ ಹಾಕ್ಕೊಂಡು ಮಿತ್ಕೊಂಡು ನಾವು ಪರೋಟ ಹೇಗೆ ಮಾಡ್ತೀವಿ ಆ ಸ್ಟೈಲಲ್ಲಿ ನಾನು ಇವತ್ತು ಪನ್ನೀರ್ ರೋಲ್ಗೆ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯೂಬ್ಸ್ ಪನ್ನೀರನ್ನ ಹಾಕೋದ್ರಕ್ಕಿಂತ ಈ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ನಮ್ಮ ಅಕ್ಕಂಗೂ ಕೂಡ ತುಂಬ ಇಷ್ಟ ಆಯಿತು. ಬಂದಿದ್ಲು ಅವಳನ್ನೂ ಕರ್ಕೊಂಡು ಬಂದಿದ್ದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ಅಂತ ಅಂದ್ಬಿಟ್ಟು. ಲೈಕ್ ಕ್ಯೂಬ್ಸ್ ಹಾಕೋದ್ರಕ್ಕಿಂತ ಇನ್ನೂ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಪರೋಟನ ಹೇಗೆ ಮಾಡ್ತೀವಿ ಆ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಶ್ರೇಯ್ಗೆ ಲಂಚ್ ಬಾಕ್ಸ್ಗೆ ನಾನು ಟಿಫನ್ ರೆಡಿ ಮಾಡಾಯಿತು. ಅವನ್ನ ರೆಡಿ ಮಾಡಿ ಟಿಫನ್ ಬಾಕ್ಸ್ಗೆ ನಾನು ಪನ್ನೀರ್ ರೋಲ್ ಮತ್ತು ಗ್ರೇಪ್ಸ್ನ ಹಾಕಿ ಕಳಿಸಿದ್ದೀನಿ. ಇವನ್ನ ಶ್ರೇಯ್ನ ಇವಾಗ ನಾನು ಬಿಟ್ಬಿಟ್ಟು ಅಕ್ಕನ್ನ ಕರ್ಕೊಂಡು ಬರಬೇಕು. ಅವಳಿಗೆ ಸ್ವಲ್ಪ ಇಲ್ಲೇನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬರ್ತೀನಿ ಅಂತ ಅಂದ್ಲು. ಅಂದರೆ ಲೈಟಿಂಗ್ಸ್ ಯಾವ ಕಡೆ ಬೀಳುತ್ತೋ ಆ ಕಡೆ ನಾವು ಕ್ಯಾಮ್ರಾ ಇಟ್ಕೊಳ್ಳೋ ಅಂಥ ಟೆಕ್ನಿಕ್ಸ್ ಗೊತ್ತಿರಬೇಕು. ಆ ಥರ ಗೊತ್ತಾದಾಗ ನಾವು ಇಟ್ಕೊಳ್ಳೋ ಅಂಥ ಪೊಸಿಷನಿಂದಾಗಿ ವಿಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಚೇಂಜ್ ಮಾಡಿದೆ ಪ್ಲೇಸ್ನ, ಈಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದಾಯಿತು ನನ್ನ ಇವತ್ತಿನ 4 to 10:30 ವ್ಲಾಗ್ ರುಟೀನ್. ಸೊ ಇದು ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ please do subscribe for my channel and give me a like and give me this support. ನಾವಿವತ್ತು ಸಲಾಡ್ನ ತಿಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ನ ನಾನು ಕಂಪ್ಲೀಟ್ ಮಾಡಿ ಮುಗಿಸ್ತಾ ಇದ್ದೀನಿ.